ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್ ಅಂತ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಬಂದು ಮಧ್ಯಪ್ರದೇಶದಲ್ಲಿ ನಡೆದ ಒಂದು ಕೊಲೆ ಬಗ್ಗೆ. ಸೊ ಆ ಕೊಲೆ ಏನಕ್ಕಾಯಿತು, ಹೇಗಾಯಿತು, ಎಲ್ಲಾಯಿತು, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಇದು ನನ್ನ ಮೊದಲನೇ ವಿಡಿಯೋ. ನಂದೇನೇ ತಪ್ಪಿದ್ರು ಕ್ಷಮಿಸಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇನ್ನು ಮುಂದೆ ಬೆಟರ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಿವಾಗ ನನ್ನ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಸೆಟಪ್ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಲೈಟು ಮತ್ತು ಒಂದು ಫೋನಲ್ಲೇ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಮೈಕ್ ಸಹ ಇಲ್ಲ ನನ್ನ ಹತ್ರ. ಸೊ ವಾಯ್ಸಲ್ಲಿ ಏನಾದರೂ ನಾಯ್ಸಸ್ ಬಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಬನ್ನಿ, ಅದೇನಾಯಿತು, ಏನಕ್ಕೋಸ್ಕರ ಕೊಲೆ ಆಯಿತು, ವಿಡಿಯೋ ಶುರು ಮಾಡೋಣ. ಸೊ ಗೈಸ್, ನಾನು ಈ ವಿಡಿಯೋದಲ್ಲಿ ಯಾರದೇ ಒರಿಜಿನಲ್ ಹೆಸರುಗಳನ್ನ ಯೂಸ್ ಮಾಡ್ತಿಲ್ಲ. ಯಾವುದೇ ಜಾಗದ್ದೇ ಆಗಿರ್ಬೋದು, ಹಾಸ್ಪಿಟ್ಲದೇ ಆಗಿರ್ಬೋದು, ಇಲ್ಲ ಇದ್ರಲ್ಲಿ ಬರೋ ವ್ಯಕ್ತಿಗಳದ್ದೇ ಆಗಿರ್ಬೋದು, ಯಾವುದೋ ನಾನು ಒರಿಜಿನಲ್ ಹೆಸರು ಯೂಸ್ ಮಾಡ್ತಿಲ್ಲ. ಆದರೆ ಹುಡುಗಿ ಹೆಸರು ಮಾತ್ರ ನಾನು ಅನು ಅಂತ ಹೇಳ್ತೀನಿ. ಅನು ಅಂದಾಗ ನೀವು ಅರ್ಥ ಮಾಡ್ಕೊಳ್ಳಿ, ಅದೇ ಹುಡುಗಿ ಅಂತಂದು ಹೇಳ್ಬಿಟ್ಟು. ಅನು ಬಂದ್ಬಿಟ್ಟು 19 ವರ್ಷದ ಹುಡುಗಿ. ಆ್ಯಂಡ್ ಅವಳು ತುಂಬ ಬಡತನದ ಮನೆಯಿಂದ ಬಂದಂಥ ಹುಡುಗಿ. ಅವ್ರ ಅಪ್ಪ ಬಂದ್ಬಿಟ್ಟು ತರಕಾರಿ ವ್ಯಾಪಾರಿ ಆಗಿರ್ತಾರೆ, ಅಂದರೆ ತೆಳ್ಳೋ ಗಾಡಿಯಲ್ಲಿ. ಆ್ಯಂಡ್ ಅವರಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ತುಂಬ ಬಡತನ ಅಂತ ಬಂದಿರೋಂಥ ಹುಡುಗಿ. ಆ್ಯಂಡ್ ಇವಳು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರೋದ್ರಿಂದ 12th ಮುಗಿದ ಮೇಲೆ ಕೇಂದ್ರ ಸರ್ಕಾರದ ಒಂದು ಸ್ಕಾಲರ್ಶಿಪ್ ನಡಿ ಇವಳು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನರ್ಸಿಂಗ್ಗೆ ಜಾಯ್ನ್ ಆಗಿರ್ತಾಳೆ. ತುಂಬ ಚೆನ್ನಾಗಿ ಓದ್ತಿರ್ತಾಳೆ. ಜೂನ್ 27, 2025 ಅವತ್ತು ಮಧ್ಯಾಹ್ನ 2:00 ಒಂದು ಹುಡುಗ ತನ್ನ ಬೈಕ್ ತಗೊಂಡು ಇವಳ ಹಾಸ್ಪಿಟಲ್ನ ಬಳಿ ಬರ್ತಾನೆ. ಹಾಸ್ಪಿಟಲ್ನ ಹತ್ರ ಬಂದು ಅವನ ಬೈಕ್ನ ಪಾರ್ಕ್ ಮಾಡಿ ಸೀದಾ ರಿಸೆಪ್ಷನ್ ಏರಿಯಾ ಹತ್ರ ಹೋಗ್ತಾನೆ. ಎಮರ್ಜೆನ್ಸಿ ವಾರ್ಡ್ ರಿಸೆಪ್ಷನ್ ಏರಿಯಾ ಹತ್ರ ಹೋಗ್ತಾನೆ. ರಿಸೆಪ್ಷನ್ ಏರಿಯಾ ಹತ್ರ ಹೋಗಿ ಅನುಗೋಸ್ಕರ ವೆಯ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ತುಂಬ ಹೊತ್ತು ವೆಯ್ಟ್ ಮಾಡೋದ್ಮೇಲೆ ಅನು ಎಮರ್ಜೆನ್ಸಿ ವಾರ್ಡ್ನ ರೂಮ್ ನಂಬರ್ 22 ಹತ್ರ ಬಂದು ನಿಂತ್ಕೊತಾಳೆ ತನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು. ಅನುನ ನೋಡಿದ ತಕ್ಷಣ ಇವನು ತುಂಬ ಹೊತ್ತು ಕಾಯ್ದಿರ್ತಾನೆ. ಆ ಫ್ರಸ್ಟ್ರೇಷನಲ್ಲಿ ಸೀದಾ ಅವಳ ಹತ್ರ ಹೋಗ್ತಾನೆ. ಸೀದಾ ಅವಳ ಹತ್ರ ಹೋಗಿ ಏನೂ ಮಾತಾಡೋದಿಲ್ಲ, ಕೆನ್ನೆಗೆ ಒಂದು ಜೋರಾಗಿ ಹೊಡಿತಾನೆ. ಅವನು ಹೊಡೆದಿದ್ದ ಡೇಟಿಗೆ ಅನು ಅಲ್ಲೇ ನೆಲದ ಮೇಲೆ ಬಿದ್ದೋಗ್ತಾಳೆ. ಸೊ ಅವಳು ಬಿದ್ದಿದ ತಕ್ಷಣ ಅವಳ ಪಕ್ಕದಲ್ಲಿ ಕೂತ್ಕೊಂಡು ತಾನು ಒಂದು ಚಾಕು ತಂದಿರ್ತಾನೆ. ಆ ಚಾಕುವಿನಿಂದ ಅವಳನ್ನ ಕತ್ಕೊಯ್ಯೋಕ್ಕೆ ಶುರು ಮಾಡ್ತಾನೆ. ಜಸ್ಟ್ ಇಮ್ಯಾಜಿನ್, ಮಧ್ಯಾಹ್ನ 2:30 ಹಾಸ್ಪಿಟಲ್ ತುಂಬ ಜನ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಹಾಸ್ಪಿಟಲ್ ಸಿಬ್ಬಂದಿ ಇದ್ದಾರೆ. ಅಷ್ಟು ಜನರ ಮುಂದೆ ಒಂದು ಹುಡುಗಿಯ ಕತ್ತು ಕುಯ್ತಾ ಇದ್ದಾನೆ ಅವನು. ಸೊ ಈ ವಿಡಿಯೋ CCTVಲಿ ಮತ್ತು ಕೆಲವೊಬ್ಬರು ಫೋನ್ಸಲ್ಲೂ ಸಹ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಈ ಕ್ಲಿಪ್ ಇದೆ, ಬಟ್ ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ. ತುಂಬ ವೈಲೆನ್ಸ್ ಇರೋದ್ರಿಂದ ಯೂಟ್ಯೂಬಲ್ಲಿ ನಾನು ಹಾಕೋಕ್ಕಾಗಲ್ಲ ಕ್ಲಿಪ್ನ. ಆ್ಯಂಡ್ ಸೊ ಸ್ವಲ್ಪ ಹೊತ್ತು ಒದ್ದಾಡಿದ ನಂತರ ಅನು ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಟ್ಟ ಮೇಲೆ ಇವನು ಅವನ ಕತ್ನೂ ಸಹ ಕಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಸೊ ಅಲ್ಲಿಂದ ತನ್ನ ಬೈಕ್ ತೊಗೊಂಡು ಓಡೋಗ್ತಾನೆ ಅವನು. ಓಡೋಗಾದ್ಮೇಲೆ ಪೊಲೀಸವ್ರು ಬರ್ತಾರೆ. ಪೊಲೀಸವ್ರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದ್ಮೇಲೆ ಒಂದು 3-4 ಅವರಲ್ಲಿ ಆ ಹುಡುಗನ ಹಿಡ್ಕೊತಾರೆ, ಅರೆಸ್ಟ್ ಮಾಡ್ತಾರೆ. ಆ ಹುಡುಗನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ ಏನಂದರೆ, ಅನು ಮತ್ತು ಇವನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರು ಒಂದೊಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆದಮೇಲೆ ಲವರ್ಸ್ ಆಗ್ತಾರೆ. ಸೊ ಇವ್ರದ್ದು ಸ್ವಲ್ಪ ದಿನ ಗುಡ್ ರಿಲೇಷನ್ಶಿಪ್ ಅನ್ನೋದೇನಿರುತ್ತೆ ಅದು ನಡೀತಾ ಇರುತ್ತೆ. ಆ್ಯಂಡ್ ಈ ಗುಡ್ ರಿಲೇಷನ್ಶಿಪ್ ಇರೋ ಟೈಮ್ನಲ್ಲಿ ಅವನಿಗೆ ಒಂದು ಸಣ್ಣದಾಗಿ ಅನುಮಾನ ಶುರು ಆಗುತ್ತೆ, ಇವಳು ಬೇರೆ ಹುಡುಗನ ಜೊತೆನೂ ಸಹ ಸಂಪರ್ಕದಲ್ಲಿದ್ದಾಳೆ ಅಂತ. ಸೊ ಆ ಒಂದು ಸಣ್ಣ ಅನುಮಾನ ಇವತ್ತು ಈ ಕೊಲೆಗೆ ಕಾರಣ ಆಯಿತು. ಆ ಸಣ್ಣ ಅನುಮಾನ ಅವನಿಗೆ ಶುರು ಆದಮೇಲೆ ಅವನು ತುಂಬ ಟ್ರೈ ಮಾಡ್ತಾನೆ, ಬಟ್ ಅವ್ನಿಗೆ ಯಾವುದೇ ಎವಿಡೆನ್ಸು ಪ್ರೂಫು ಸಹ ಸಿಕ್ತಿರೋದಿಲ್ಲ ಅನು ವಿರುದ್ಧ. ಲೈಕ್ ಈ ಥರ ಚೀಟ್ ಮಾಡ್ತಿದ್ದಾಳೆ ಅಂತ ಯಾವುದೇ ಎವಿಡೆನ್ಸು ಸಿಗದಿರೋ ಕಾರಣ ಅವನು ತುಂಬ ಫ್ರಸ್ಟ್ರೇಷನ್ಗೆ ಹೋಗಿ ಅನುನ ಕೊಲೆ ಮಾಡಬೇಕು ಅಂತ ಫಿಕ್ಸ್ ಆಗ್ತಾನೆ, ಸಾಯಿಸ್ಬಿಡ್ಬೇಕು ಅಂತ ಫಿಕ್ಸ್ ಆಗ್ತಾನೆ. ಬಟ್ ಅವಳೊಬ್ಬಳನ್ನೇ ಸಾಯಿಸ್ಬೇಕು ಅಂತ ಇರೋದಿಲ್ಲ, ಇವನು ಅನುನ ಸಾಯಿಸಿ ತಾನು ಸಹ ಸತ್ತೋಬೇಕು ಅಂತ ಫಿಕ್ಸ್ ಆಗಿ ಬಂದಿರ್ತಾನೆ. ಬಟ್ ಆದರೆ ಅನುನ ಸಾಯಿಸ್ತಾನೆ, ಇವನ ಕೈಲಿ ಇವನ್ನ ಸಾಯಿಸ್ಕೊಳೋಕ್ಕಾಗೋದಿಲ್ಲ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ಆ ಕ್ಲಿಪ್ಪಲ್ಲಿ ನೀವು ನೋಡ್ಕೊಬೋದು, ಇಲ್ಲ ಫೋಟೋಸಲ್ಲಿ ನೋಡ್ಕೊಬೋದು. ಫಸ್ಟು ಅನುನ ಕುಯ್ದು ಆನಂತರ ತನ್ನ ಕತ್ತು ತಾನೇ ಕಟ್ ಮಾಡ್ಕೊಳೋಕ್ಕೆ ಶುರು ಮಾಡ್ತಾನೆ, ಬಟ್ ಆಗೋದಿಲ್ಲ, ಸ್ವಲ್ಪ ಗಾಯ ಆಗುತ್ತೆ. ಸೊ ಅವನು ಅಲ್ಲಿಂದ ಓಡೋಗ್ತಾನೆ. ಸೊ ಈ ಸ್ಟೋರಿ
ಬಂದು ರಿಯಲ್ ಲೈಫ್ ಸ್ಟೋರಿ. ಸೊ ಇದೇ ರೀತಿಯ ರಿಯಲ್ ಲೈಫ್ ಸ್ಟೋರೀಸ್ಗಳಿಗಾಗಿ ಆರ್ಯನ್ ಪ್ರೇಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೆಲ್ಪ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.